ರವಿಕುಮಾರ್ BN ಶಿಡ್ಲಘಟ್ಟ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 947 ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಈ ಉತ್ತರ ಒಂದು ಸಮಂಜಸವಾಗಿ ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸುಮಾರು 60,000 ಮತದಾರರಿರ್ತಕ್ಕಂಥ ಕ್ಷೇತ್ರ ಇದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಲಭ್ಯವಿರುವ ಅನುದಾನ ಆಧಾರದ ಮೇಲೆ ಎಲ್ಲ ಕ್ಷೇತ್ರಗಳಿಗೂ ಅನುದಾನ ಹಂಚಿಕೆ ಮಾಡಲಾಗುತ್ತಿದೆ. ಆದ್ದರಿಂದ ಯಾವುದೇ ತಾರತಮ್ಯ ಮಾಡಿಲ್ಲ ಅಂತೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ 2024-25ನೇ ಸಾಲಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಗೋರಿಬಿದನೂರು ತಾಲೂಕು 9 ಕೋಟಿಯನ್ನು ಕೊಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ತಾಲೂಕು 4 ಕೋಟಿ ಕೊಟ್ಟಿದ್ದಾರೆ, ಮತ್ತು ಬಾಗೇಪಲ್ಲಿಗೆ 4 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಒಂದು ಹಣ ಯಾವುದೇ ಬಿಡುಗಡೆ ಆಗಿಲ್ಲ ಅಧ್ಯಕ್ಷರೇ. ದಯಮಾಡಿ ಮಾನ್ಯ ಸಚಿವರು ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ 16 ವಿಧಾನಸಭಾ ಚುನಾವಣೆಯಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ತಿರ್ತಕ್ಕಂಥ ಕ್ಷೇತ್ರ ಮಾನ್ಯ ಅಧ್ಯಕ್ಷರೇ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮುಖ್ಯವಾಗಿ ಇವತ್ತು ಅಂಬೇಡ್ಕರ್ ಭವನ ಇಲ್ಲ. ಇವತ್ತು ಏನು ನಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಕಾಲೋನಿ ಯೋಜನೆ ಅಡಿಯಲ್ಲಿ ಇದುವರೆಗೂ ನಾನು ಶಾಸಕನಾಗಿ 22 ತಿಂಗಳಾದರೂ ಸಹ ಒಂದು 100 ಮೀಟ್ರು ಕಾಂಕ್ರೀಟ್ ರಸ್ತೆ ಮಾಡೋಕ್ಕಾಗಿಲ್ಲ ಮತ್ತು ಡ್ರೈನ್ ಮಾಡೋಕ್ಕಾಗಿಲ್ಲ ಅಧ್ಯಕ್ಷ. ಮುಖ್ಯವಾಗಿ ಇವತ್ತು ನಮ್ಮ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರು ಸಹ ಇಲ್ಲೇ ಇದ್ದಾರೆ ಅಧ್ಯಕ್ಷರೇ. ದಯಮಾಡಿ ಅವರು ಸಹ SCP ಮತ್ತು TSPಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಈ 2 ವರ್ಷವೂ ಒಂದು ಬಿಡುಕಾಸು ಸಹ ಬಿಡುಗಡೆ ಮಾಡಿಲ್ಲ. ದಯಮಾಡಿ ನಮ್ಮ ಕ್ಷೇತ್ರನ ಇವತ್ತು ಈ ಸರ್ಕಾರ ಸಚಿವರು ಗಮನಿಸಬೇಕು. ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಅನುದಾನ ಕೊಡಬೇಕಂತೇಳಿ ತಮ್ಮ ಮುಖೇನ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೂ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷ. 20, 21, 22, 23ರಲ್ಲಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಈ ಒಂದು ಅಭಿವೃದ್ಧಿಯಲ್ಲಿ ಅವ್ರಿಗೆ ಮಂಜೂರಾತಿ ಮಾಡಿಲ್ಲ. 23, 24ರಲ್ಲಿ ಸುಮಾರು 1 ಕೋಟಿ 49 ಲಕ್ಷ ರೂಪಾಯಿನ ಮಂಜೂರು ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ 82 ಲಕ್ಷ 90 ಸಾವಿರ ರೂಪಾಯಿನ ರಿಲೀಸ್ ಮಾಡಿದ್ದೀವಿ. ಉಳಿದಿರೋದು ಕೊಡ್ತೀವಿ. ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಏನಾದರೂ ಅಂಬೇಡ್ಕರ್ ಭವನ ಇಲ್ಲದೇ ಇದ್ದರೆ ಅದನ್ನು ವರದಿ ತರಿಸ್ಕೊಂಡು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ. ಮತ್ತು ಹಣದ ಲಭ್ಯತೆ ನೋಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ SC ST ಸಮುದಾಯಗಳು ಹೆಚ್ಚಿನ ಪ್ರಮಾಣದಲ್ಲೇ 50,000, 40,000, 60,000 ಜನಸಂಖ್ಯೆ ಇದ್ದಾರೆ. ಬಟ್ ನಾವು ಹಿಂದೆ 2013-18ರಲ್ಲಿ ನಾನೇ ಲೋಕೋಪಯೋಗಿ ಸಚಿವರಾದಾಗ ಬಹುತೇಕ ಕಾಲೋನಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟು ಸುಮಾರು 85-90% ಕಾಲೋನಿಗಳ ಅಭಿವೃದ್ಧಿಯನ್ನು ಕಾಂಕ್ರೀಟೀಕರಣಗೊಳಿಸಿರ್ತಕ್ಕಂಥ ವರದಿ ನಮ್ಮಲ್ಲಿ ಮೋರ್ ದೆನ್ 70%. ಇನ್ನೂ 25-30% ಉಳಿದಿದೆ. ಅದಕ್ಕೆ ಹಣದ ಕಾಸಿನ ಲಭ್ಯತೆಯನ್ನು ವರ್ಷ ನೋಡಿಕೊಂಡು ತಾರತಮ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ನಾವು ಆಸಕ್ತಿ ವಹಿಸಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರು ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ಇಲ್ಲದೆ ಹೋಗಿದ್ರೆ, ಮಂಜೂರಾತಿ ಆಗದೆ ಹೋಗಿದ್ರೆ ಅದನ್ನು ಪರಿಗಣಿಸಿ ಮಾಡಲಿಕ್ಕೆ ಮತ್ತು ಅನುದಾನದ ಲಭ್ಯತೆಯನ್ನು ನೋಡಿಕೊಂಡು ಆ ಕ್ಷೇತ್ರಕ್ಕೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಮಾನ್ಯ ಸದಸ್ಯರಿಗೆ ತಿಳಿಸಕ್ಕೆ ಬಯಸ್ತೇನೆ. ಹೇಳ್ರಿ. SC ಸಮುದಾಯ ಲೆಫ್ಟು ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಕ್ಷೇತ್ರ. ಇವತ್ತು ಅಲ್ಲಿ ಏನಾಗಿದೆ 2023-24 ಮತ್ತು 2024-25 ಇವತ್ತು ಆದಿಜಾಂಬುವ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಗಂಗಾ ಕಲ್ಯಾಣ ಬೋರ್ವೆಲ್ಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಸ್ವಾವಲಂಬಿ ಸಾರಥಿಗೆ 1 ಕೊಟ್ಟಿದ್ದಾರೆ. ಅದೊಂದೇ ಇವತ್ತು ದಯಮಾಡಿ ನಮ್ಮ ಸಚಿವರು ಇವತ್ತು SC ಲೆಫ್ಟ್ ಸಮುದಾಯ ಹೆಚ್ಚಿನಾಗಿರೋದ್ರಿಂದ ದಯಮಾಡಿ ನಮ್ಮ ಸಚಿವರು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮುಖ್ಯವಾಗಿ ಈ ಮಾನ್ಯ ಅಧ್ಯಕ್ಷ ನೋಡಿ ಅದನ್ನು ಪರಿಗಣಿಸುವ ಮೂಲಕ ಹೇಳಕ್ಕೆ ಬಯಸ್ತೇನೆ.
ಮನೆ ಅಧ್ಯಕ್ಷರೇ, ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ, ಈ ಪಕ್ಕದಲ್ಲಿ ನಮ್ಮ ಶರತ್ ಬಚ್ಚೇಗೌಡರಿದ್ದಾರೆ, ನೀವು ದಯಮಾಡಿ ಅವ್ರನ್ನೂ ಸಹ ಬೇಕಾದ್ರೆ ಕೇಳ್ರಿ. ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ. ಮಾನ್ಯ ಅಧ್ಯಕ್ಷರು ಏನಿವತ್ತು ಈ ಸದನದಲ್ಲಿ ತಾವು ಅಧ್ಯಕ್ಷರಾಗಿದ್ದೀರಿ, ನೀವು ಗುರುಸ್ಥಾನದಲ್ಲಿ ಕುಂತಿರೋಂಥವ್ರು, ಇವತ್ತು ದಯಮಾಡಿ ಎಲ್ಲ 223 ಶಾಸಕರಿಗೂ ನೀವು ಸಮಾನತೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ತಮ್ಮ ಮುಖ್ಯನ ನಮ್ಮ ಇಬ್ಬರು ಸಚಿವರು ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ. ಮುಖ್ಯವಾಗಿ ಇವತ್ತು ಅಂಬೇಡ್ಕರ್ ಹೇಳಿದ್ರಲ್ಲ ಅಲ್ಲ, ಒಂದು ನಿಮಿಷ ಅಧ್ಯಕ್ಷರೇ, ಇವಾಗ ನಾವು ಶಾಸಕರಾಗಿ 22 ತಿಂಗಳಾಗಿದೆ. ಇದು 2ನೇ ಬಾರಿ ನಾನು ಕೊಟ್ಟಿದ್ದೀನಿ ನೀವು ಅವಕಾಶ. ಜಾಸ್ತಿ ಮಾತಾಡಿದ್ರೆ 3ನೇ ಬಾರಿ 4ನೇ ಬಾರಿ ಗೆದ್ದಿರೋರು ಮಾತಾಡ್ಬೇಕು ಅಂತೀರಾ ನೀವು. ನಾವು ಮಾತಾಡೋಂಥದ್ದು ಎಷ್ಟು ಕೂಡ ದಯಮಾಡಿ ನಮ್ಮ ಕ್ಷೇತ್ರನ ನೀವು ಕನ್ಸಿಡರ್ ಮಾಡಬೇಕು, ನಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನ ಕೊಡ್ಬೇಕಂತೇಳಿ ಈ ಒಂದು ಸದನದಲ್ಲಿ ತಮ್ಮ ಮುಖ್ಯನ ಸಚಿವರು ಗಮನ ತರಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅವರ ಕ್ಷೇತ್ರದ ಅಭಿವೃದ್ಧಿ ಕಾಳಜಿಯನ್ನ ಸೀರಿಯಸ್ ಆಗಿ ಗಮನ ತಗೊಂಡು ಅತ್ಯಂತ ಗಂಭೀರವಾಗಿ ಗಮನ ತಗೊಂಡು ಹಣಕಾಸಿನ ಕೊಟ್ಟಿದ್ದಾರೆ, ಈಗ ಮನೆ ಅಧ್ಯಕ್ಷರೇ ಈಗೆಲ್ಲ ಗ್ಯಾರಂಟಿ ಲಭ್ಯತೆ ತಗೊಂಡು ನಾನು ಯಾವ ಸದಸ್ಯರನ್ನು ಆ ಪಾರ್ಟಿ ಅಂತ ತಾರತಮ್ಯ ಮಾಡೋಕ್ಕೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಬಂದಿಲ್ಲ, ಅದು ಬರೋದು ಇಲ್ಲ. ಇದು ಖಂಡಿತವಾಗಿ ಕ್ಷೇತ್ರದ ಶಾಸಕರುಗಳಿಗೆ ಹೆಚ್ಚು ಬೋರ್ವೆಲ್ ಬೇಕು, ಯೋಜನೆಗಳು ಬೇಕು ಅನ್ನೋ ಬಯಕೆ ಇದೆ. ಹಣಕಾಸಿನ ಲಭ್ಯತೆ ನೋಡು ಖಂಡಿತವಾಗಿ ಅದಕ್ಕೆ ಮಾಡಲಿಕ್ಕೆ ಪ್ರಯತ್ನ. ಬಸವನಗೌಡ ಪಾಟೀಲ್ ಯತ್ನಾಳ್. ಮನೆ ಅಧ್ಯಕ್ಷ ಒಂದೇ ಒಂದು ಸೆಕೆಂಡ್ ಮನೆ ಅಧ್ಯಕ್ಷರೇ, ಚಂದ್ರು ಇವತ್ತು ನಮ್ಮ ಸಾಹೇಬ್ರು ಒಂದ್ ಸೆಕೆಂಡ್ ಒಂದು ನಿಮಿಷ ಸರ್. ಮನೆ ಅಧ್ಯಕ್ಷ, ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಇಲ್ಲೇ ಇದ್ದಾರೆ ನೋಡಿ. ಇವತ್ತು 2 ಆದೇಶ ಕಾಪಿಗಳು ನನ್ನ ಕೈಲಿದೆ. ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಒಂದು ಬಿಡಿಕಾಸು ಸಹ ಕೊಟ್ಟಿಲ್ಲ. ದಯಮಾಡಿ ಸಚಿವರು ನಮ್ಮ ಶಿಲ್ಘಟ್ಟ ಕ್ಷೇತ್ರ ನಂಗೆ ಗಮನದಲ್ಲಿ ಇಟ್ಕೊಳ್ಬೇಕು. 215 ಕಿಲೋಮೀಟರ್ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ನಾನು MLA ಆದ್ಮೇಲೆ 17 ಆಕ್ಸಿಡೆಂಟ್ ಆಗಿದೆ. 17 ಆಕ್ಸಿಡೆಂಟಲ್ಲಿ 6 ಜನ ತೀರೋಗಿದ್ದಾರೆ. ಮನೆ ಅಧ್ಯಕ್ಷರೇ, ಇದು ದಯಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಅನುದಾನವನ್ನು ಕೊಡಿಸ್ಬೇಕು. ಆಯ್ತು. ಡಾಕ್ಟರ್ ಚಂದ್ರಲಮಾಣಿ.